ನಮ್ಮ ಎಲ್ಲ ಫ್ಯೂಚರ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗೆ ನಮಸ್ಕಾರ. ನೋಡಿ, KCET ಎಕ್ಸಾಮ್ಗೆ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ನೀವೇನಾದರೂ ನಾಳೆಯಿಂದ ಓದೋಣ, 1ನೇ ತಾರೀಕಿಂದ ಓದೋಣ, ಸೋಮವಾರದಿಂದ ಓದೋಣ ಅಂತ ಏನಾದರೂ ಟೈಮ್ ಪಾಸ್ ಮಾಡಿದರೆ ಈ ವರ್ಷವೂ ಮುಗಿಯುತ್ತೆ. ನೋಡಿ, ನಿಮ್ಮ ಕನಸು ದೊಡ್ಡದಾಗಿದೆ, ಆದರೆ ನಿಮ್ಮ ಶ್ರಮ ಅದಕ್ಕಿಂತ ದೊಡ್ಡದಾಗಿರಬೇಕು. ನೀವು ಓದಿಗೆ ಕೊಡುವಂಥ ಪ್ರತಿಯೊಂದು ಕ್ಷಣವೂ ನಿಮ್ಮ ಭವಿಷ್ಯದ ಹೂಡಿಕೆ, ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಹಾಗಾಗಿ ಕುಂದಿಸ್ಕೊಳ್ಬೇಡಿ, ನೀವು KCET ಪಾಸ್ ಆಗೇ ಆಗ್ತೀರಿ. ನಂಬಿಕೆ, ಪರಿಶ್ರಮ, ತಾಳ್ಮೆ, ಈ ಮೂರೇ ನಿಮಗೆ ಈಗ ಶಸ್ತ್ರಗಳು. ಸೊ ಹಾಗಾಗಿ ಪ್ರತಿದಿನ ಸಣ್ಣ ಸಣ್ಣ ಪ್ರಯತ್ನ ಮಾಡಿ, ಇದೇ ನಿಮಗೆ ನಾಳೆ ದೊಡ್ಡ ಜಯವನ್ನು ತಂದುಕೊಡುತ್ತೆ. ಸೊ ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿರಿ, ಹಾರ್ಡ್ ವರ್ಕ್ ಮಾಡಿ, ನೀವು KCET ಪಾಸ್ ಆಗೇ ಆಗ್ತೀರಿ. ಬನ್ನಿ ಇವತ್ತಿನ ನಮ್ಮ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು KCET ಜನರಲ್ ಪೇಪರ್ನ ಈ 10 ಟಾಪಿಕ್ಸಲ್ಲಿ ಮೊದಲನೇ ಟಾಪಿಕ್ ಆಗಿರುವಂತಹ ಟೀಚಿಂಗ್ ಆ್ಯಪ್ಟಿಟ್ಯೂಡ್, ಬೋಧನಾ ಸಾಮರ್ಥ್ಯವನ್ನು ಆದಷ್ಟು ಮುಗಿಸೋಣ. ಅದಕ್ಕಿಂತ ಮೊದಲು ನಾನು ಯೂಟ್ಯೂಬಲ್ಲಿ KCET ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗೋದು ಹೇಗೆ ಅಂತ ಒಂದು ವಿಡಿಯೋ ಮತ್ತು KCETನ ಸಿಲೆಬಸ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಸ್ನೇಹಿತರೆ, ನಿಮಗೆ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ಪಾಯಿಂಟ್ಸ್ ಮೂಲಕ ಅರ್ಥ ಮಾಡಿಸ್ತೀನಿ. ಥಿಯರಿ ಅಂತೂ ನಿಮಗೆ ಅರ್ಥ ಆಗೇ ಆಗುತ್ತೆ. ನಿಮಗೆ ಟು ದ ಪಾಯಿಂಟ್ ಅರ್ಥ ಮಾಡಿಸೋದ್ರಿಂದ ನಿಮಗೆ ಈಸಿಯಾಗಿ ಜ್ಞಾಪಕ ಇರುತ್ತೆ ಮತ್ತು ನೀವು ಲೆಂತಿಯಾಗಿ ಓದೋ ಅವಶ್ಯಕತೆ ಇರೋದಿಲ್ಲ. ಇದರಿಂದ ಈಸಿಯಾಗಿ ನಿಮಗೆ ಎಲ್ಲ ಪಾಯಿಂಟ್ಸ್ ನೆನಪಿರುತ್ತೆ. ಓಕೆನಾ? ಬನ್ನಿ ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾವು ಟೀಚಿಂಗ್ ಆ್ಯಪ್ಟಿಟ್ಯೂಡ್, ಬೋಧನಾ ಸಾಮರ್ಥ್ಯ, ಇದರಲ್ಲಿ ಮೊದಲು ನಾವು ಬೋಧನೆಯ ಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ ಫಸ್ಟ್ ಪಾಯಿಂಟ್, ಬೋಧನೆಯು ಸಾಮಾಜಿಕ ಪ್ರಕ್ರಿಯೆಯಾಗಿದೆ. ಟೀಚಿಂಗ್ ಈಸ್ ಸೋಷಿಯಲ್ ಪ್ರಾಸೆಸ್. ಸಾಮಾಜಿಕ ಪ್ರಕ್ರಿಯೆ ಅಂದರೆ ಏನಪ್ಪ ಅಂದರೆ, ನೋಡಿ, ನಾನು ಒಬ್ಬನೇ ಪಾಠ ಮಾಡ್ಕೊಳ್ಳೋಕ್ಕಾಗಲ್ಲ, ವಿದ್ಯಾರ್ಥಿಗಳು ಇರಬೇಕು. ಆದ್ದರಿಂದ ಇದನ್ನು ಸಾಮಾಜಿಕ ಪ್ರಕ್ರಿಯೆ ಅಂತ ಕರೀತಾರೆ. ಸೆಕೆಂಡ್ ಪಾಯಿಂಟ್, ಬೋಧನೆಯು ಔಪಚಾರಿಕ ಮತ್ತು ಅನೌಪಚಾರಿಕವಾಗಿದೆ. ಟೀಚಿಂಗ್ ಈಸ್ ಬೋತ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್. ಔಪಚಾರಿಕ, ಫಾರ್ಮಲ್ ಅಂದರೆ ಒಂದು ಕ್ಲಾಸ್ ರೂಮ್ ಇರಬೇಕು, ಡೆಸ್ಕ್ ಇರಬೇಕು, ಬೋರ್ಡ್ ಇರಬೇಕು, ಚಾಕ್ ಪೀಸ್ ಇರಬೇಕು, ಒಟ್ಟಾರೆ ಕ್ಲಾಸ್ ರೂಮ್ನಲ್ಲಿ ತರಗತಿಗಳು ನಡೀಬೇಕು. ಇದನ್ನು ಔಪಚಾರಿಕ, ಫಾರ್ಮಲ್ ಅಂತ ಕರೀತಾರೆ. ಇನ್ನು ಇನ್ಫಾರ್ಮಲ್, ಅನೌಪಚಾರಿಕ ಅಂದರೆ, ಎಕ್ಸಾಂಪಲ್, ನೀವು ಮನೆಯಲ್ಲೇ ಕೂತ್ಕೊಂಡು ಯೂಟ್ಯೂಬಲ್ಲಿ ಈಗ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಇದನ್ನು ಇನ್ಫಾರ್ಮಲ್, ಅನೌಪಚಾರಿಕ ಅಂತ ಕರೀತಾರೆ. ಇನ್ನು ಥರ್ಡ್ ಪಾಯಿಂಟ್, ಬೋಧನೆಯು ಕೌಶಲ್ಯಪೂರ್ಣ ವೃತ್ತಿಯಾಗಿದೆ. ಟೀಚಿಂಗ್ ಈಸ್ ಸ್ಕಿಲ್ಡ್ ಪ್ರೊಫೆಷನ್. ಅಂದರೆ ಎಕ್ಸಾಂಪಲ್, ಈಗ ನಾನು KCET ಪಾಸ್ ಆಗಿದ್ದೀನಿ. ನಾನು ಪಾಸಾಗಿದ್ದಕ್ಕೆ ತಾನೇ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ನಾನೇ ಪಾಸಾಗಿಲ್ಲ, ನನ್ನ ಹತ್ರನೇ ಆ ಸ್ಕಿಲ್ ಇಲ್ಲ ಅಂದರೆ ನಿಮಗೆ ಹೇಗೆ ಅರ್ಥ ಮಾಡಿಸೋಕ್ಕಾಗುತ್ತೆ? ಆದ್ದರಿಂದ ಇದನ್ನು ಕೌಶಲ್ಯಪೂರ್ಣ ವೃತ್ತಿ, ಸ್ಕಿಲ್ಡ್ ಪ್ರೊಫೆಷನ್ ಅಂತ ಕರೀತಾರೆ. ಇನ್ನು ಫೋರ್ತ್ ಪಾಯಿಂಟ್, ಬೋಧನೆಯು ಒಂದು ಕಲೆಯೂ ಹೌದು, ವಿಜ್ಞಾನವೂ ಹೌದು. ಟೀಚಿಂಗ್ ಈಸ್ ಆ್ಯನ್ ಆರ್ಟ್ ಆಸ್ ವೆಲ್ ಆಸ್ ಸೈನ್ಸ್. ಅಂದರೆ ಎಕ್ಸಾಂಪಲ್, ನಾನು ನನ್ನ ವಿಡಿಯೋಸಲ್ಲಿ ಚಿತ್ರಗಳನ್ನು ತೋರಿಸ್ತೀನಿ, ಇದನ್ನೇ ಕಲೆ ಅಂತಾರೆ. ಅದೇ ರೀತಿ ಯೂಟ್ಯೂಬ್ನ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದೀನಿ, ಇದನ್ನೇ ಸೈನ್ಸ್ ಅಂತಾರೆ. ಇನ್ನು ಫಿಫ್ತ್ ಪಾಯಿಂಟ್, ಬೋಧನೆಯು ಯೋಜಿತ ಚಟುವಟಿಕೆಯಾಗಿದೆ. ಟೀಚಿಂಗ್ ಈಸ್ ಪ್ಲ್ಯಾನ್ಡ್ ಆ್ಯಕ್ಟಿವಿಟಿ. ಅಂದರೆ ನಾನು ನಿಮಗೆ ಕ್ಲಾಸ್ ಮಾಡೋದಕ್ಕಿಂತ ಮೊದಲು ನಾನು ಪ್ರಿಪೇರ್ ಆಗಿರ್ತಿದ್ದೀನಿ ಮತ್ತು ಪ್ರೆಸೆಂಟೇಷನ್ ರೆಡಿ ಮಾಡಿದ್ದೀನಿ. ಇದನ್ನೇ ಯೋಜಿತ ಚಟುವಟಿಕೆ, ಪ್ಲ್ಯಾನ್ಡ್ ಆ್ಯಕ್ಟಿವಿಟಿ ಅಂತ ಕರೀತಾರೆ. ಇನ್ನು ಸಿಕ್ಸ್ತ್ ಪಾಯಿಂಟ್, ಬೋಧನೆಯು ಸಮಾಜ ಸೇವೆಯಾಗಿದೆ. ಟೀಚಿಂಗ್ ಈಸ್ ಎ ಸೋಷಿಯಲ್ ಸರ್ವಿಸ್. ಅಂದರೆ ನಾನು ನಿಮಗೆ ಫ್ರೀಯಾಗಿ ನನ್ನ ನಾಲೆಡ್ಜ್ ಶೇರ್ ಮಾಡ್ತಿದ್ದೀನಿ ಮತ್ತು ನಿಮಗೆ ಯೂಟ್ಯೂಬಲ್ಲಿ ವಿಡಿಯೋಸ್ ಫ್ರೀಯಾಗಿ ಬರ್ತಾ ಇದೆ, ಅದಕ್ಕೆ ಇದನ್ನು ಸೋಷಿಯಲ್ ಸರ್ವಿಸ್ ಅಂತ ಕರೀತಾರೆ. ಸೆವೆಂತ್ ಪಾಯಿಂಟ್, ಬೋಧನೆಯು ಒಂದು ಸಂವಾದಾತ್ಮಕ ಪ್ರಕ್ರಿಯೆಯಾಗಿದೆ. ಟೀಚಿಂಗ್ ಈಸ್ ಆ್ಯನ್ ಇಂಟರ್ಯಾಕ್ಟಿವ್ ಪ್ರಾಸೆಸ್. ಅಂದರೆ ನೀವು ಈಗ ನನಗೆ ಸರ್ ಕ್ವಶನ್ ಪೇಪರ್ ಕಳಿಸಿ, ಬೇಗ ವಿಡಿಯೋಸ್ ಮಾಡಿ, ಪೇಪರ್ 1 ಕ್ಲಾಸಸ್ ಮಾಡಿ, ಈ ರೀತಿ ಕಮೆಂಟ್ಸ್ ಹಾಕ್ತಾ ಇದ್ದೀರಾ, ಇದನ್ನೇ ಇಂಟರ್ಯಾಕ್ಟಿವ್ ಪ್ರಾಸೆಸ್, ಸಂವಾದಾತ್ಮಕ ಪ್ರಕ್ರಿಯೆ ಅಂತ ಕರೀತಾರೆ. ಇಷ್ಟು ನಿಮ್ಮ ಈ ಟಾಪಿಕ್ಕಿಂದ ನಿಮಗೆ ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದಪ್ಪ ಅಂದರೆ ಈ ರೀತಿ ಬರುತ್ತೆ. ಬೋಧನಾ ಗುಣಲಕ್ಷಣಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿಬಿಟ್ಟು ಆಪ್ಷನ್ಸ್ ಕೊಡ್ತಾನೆ. ಅದರಲ್ಲಿ ಎ, ಬೋಧನೆಯು
ಸಾಮಾಜಿಕ ಪ್ರಕ್ರಿಯೆಯಾಗಿದೆ. ಬಿ. ಬೋಧನೆಯು ಕಲೆಯೂ ಹೌದು, ಅವೈಜ್ಞಾನಿಕವೂ ಹೌದು. ಸಿ. ಬೋಧನೆಯು ಸಂವಾದಾತ್ಮಕ ಪ್ರಕ್ರಿಯೆಯಾಗಿದೆ. ಡಿ. ಬೋಧನೆಯು ಯೋಜಿತ ಪ್ರಕ್ರಿಯೆಯಾಗಿದೆ. ಈ ರೀತಿ ಕೊಡ್ತಾನೆ. ನೀವು ಇದನ್ನೇ ಆಪ್ಷನ್ಸ್ ಅಂತ ತಿಳ್ಕೊಬೇಡಿ. ಇದು ಓಲ್ಡ್ ಟ್ರೆಂಡ್. ನಾನು ಎಷ್ಟೋ ಸಲ ಇದೇ ಆಪ್ಷನ್ಸ್ ಅಂತ ತಿಳ್ಕೊಂಡು ರಾಂಗ್ ಆನ್ಸರ್ ಹಾಕಿಬಿಟ್ಟಿದ್ದೀನಿ. ನ್ಯೂ ಟ್ರೆಂಡಲ್ಲಿ ಆಪ್ಷನ್ಸ್ ಇದರ ಕೆಳಗಡೆ ಇರುತ್ತೆ. ಈ ರೀತಿ ಆಪ್ಷನ್ಸ್ ಕೊಡ್ತಾನೆ. ಆಪ್ಷನ್ 1 ಎ ಮತ್ತು ಬಿ ಸರಿಯಾಗಿದೆ. ಆಪ್ಷನ್ 2 ಬಿ ಮತ್ತು ಸಿ ಸರಿಯಾಗಿದೆ. ಆಪ್ಷನ್ 3 ಎ ಮತ್ತು ಸಿ ಮತ್ತು ಡಿ ಸರಿಯಾಗಿದೆ. ಆಪ್ಷನ್ 4 ಬಿ ಮತ್ತು ಡಿ ಸರಿಯಾಗಿದೆ. ಈ ರೀತಿ ಬರುತ್ತೆ ನೋಡಿ. ನಿಮಗೆ ಕೆಸೆಟ್ಟಲ್ಲಿ ಎ ಬಿ ಸಿ ಡಿ ಅಂತ ಆಪ್ಷನ್ಸ್ ಬರಲ್ಲ, 1 2 3 4 ಅಂತ ಬರುತ್ತೆ. ಈ ಪ್ರಶ್ನೆಗೆ ಉತ್ತರ ನೀವೇ ಕಮೆಂಟ್ಸ್ನಲ್ಲಿ ಆನ್ಸರ್ ಮಾಡಿ ಹೇಳ್ತೀರಾ, ಓಕೆನಾ? ಇಲ್ಲಿಗೆ ನಿಮ್ಮ ಬೋಧನೆಯ ಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್ ಮುಗಿಯುತ್ತೆ. ಬೋಧನಾ ಸಾಮರ್ಥ್ಯದಲ್ಲಿ ನೆಕ್ಸ್ಟ್ ಟಾಪಿಕ್ ಬೋಧನೆಯ ಹಂತಗಳು, ಲೆವೆಲ್ಸ್ ಆಫ್ ಟೀಚಿಂಗ್. ಇದರಲ್ಲಿ 3 ಹಂತಗಳು ಬರುತ್ತೆ. ಇದರಲ್ಲಿ ಮೊದಲನೇ ಹಂತ ಮೆಮೊರಿ ಲೆವೆಲ್, ನೆನಪಿನ ಹಂತ. ಈ ಹಂತದಲ್ಲಿ ಟೀಚರ್ ಚಿಕ್ಕ ಮಕ್ಕಳಿಗೆ ಸ್ಲೇಟಲ್ಲಿ ಎ ಬಿ ಸಿ ಡಿ ಬರೆದು ಕೊಟ್ಟರೆ ಮಕ್ಕಳು ಅದರ ಮೇಲೇ ತಿಂತಾರಲ್ವಾ, ಆ ಟೈಪ್. ಮಕ್ಕಳಿಗೆ ಎ ಬಿ ಸಿ ಡಿ ಎಂದರೆ ಏನು ಅಂತ ಗೊತ್ತಿರಲ್ಲ, ಆದರೆ ಟೀಚರ್ ಎ ಬಿ ಸಿ ಡಿನ ಬೈ ಹಾರ್ಟ್ ಮಾಡಿಸ್ಲೇಬೇಕು, ಆ ಥರ. ಇದರಲ್ಲಿ ಶಿಕ್ಷಕ ಕೇಂದ್ರೀಕೃತವಾಗಿರ್ತಾರೆ. ಆದ್ದರಿಂದ ಈ ಹಂತವನ್ನು ಟೀಚರ್ ಸೆಂಟರ್ಡ್ ಲೆವೆಲ್, ಶಿಕ್ಷಕ ಕೇಂದ್ರಿತ ಹಂತ ಅಂತಲೂ ಕರೀತಾರೆ. ಎರಡನೇ ಹಂತ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ತಿಳುವಳಿಕೆಯ ಹಂತ. ಇದರಲ್ಲಿ PUC ಮಕ್ಕಳಿಗೆ ಪಾಠ ಮಾಡ್ದಂಗೆ, ಯಾಕಂದರೆ ಅವರು ಮೆಚೂರ್ಡ್ ಆಗಿರ್ತಾರೆ, ಅವರಿಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಇದರಲ್ಲಿ ಅವರಿಗೆ ಇನ್ಸ್ಟ್ರಕ್ಟರ್ ಗೈಡ್ ಮಾಡ್ತಾರೆ ಅಷ್ಟೇ, ಅವ್ರಿಗೆ ಅರ್ಥ ಆದರೆ ಅವರೇ ಓದ್ಕೊತಾರೆ. ಆದ್ದರಿಂದ ಈ ಹಂತವನ್ನು ಇನ್ಸ್ಟ್ರಕ್ಟರ್ ಗೈಡೆಡ್ ಲೆವೆಲ್, ಮಾರ್ಗದರ್ಶಕರ ಹಂತ ಅಂತಲೂ ಕರೀತಾರೆ. ಮೂರನೇ ಹಂತ ರಿಫ್ಲೆಕ್ಟಿವ್ ಲೆವೆಲ್, ಪ್ರತಿಫಲಿತ ಹಂತ. ಇದರಲ್ಲಿ ನಾನು ನಿಮಗೆ ಪಾಠ ಮಾಡ್ದಂಗೆ, ನಾನು ನಿಮಗೆ ಪಾಠ ಮಾಡಿದ್ರೆ ನೀವು ನಿಮ್ಮ ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತೀರಾ, ಅಥವಾ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ. ಆದ್ದರಿಂದ ಈ ಹಂತವನ್ನು ರಿಫ್ಲೆಕ್ಟಿವ್ ಲೆವೆಲ್, ಪ್ರತಿಫಲಿತ ಹಂತ ಅಂತ ಕರೀತಾರೆ. ನೋಡಿ, ನಾನು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಹೇಳ್ತಿದ್ದೀನಿ. ಯಾಕಂದರೆ ಒಂದು ರೀಸನ್ ಇಂಗ್ಲೀಷ್ ಮೀಡಿಯಮ್ ಅವರು ಇರ್ತಾರಂತ, ಇನ್ನೊಂದು ರೀಸನ್ ಏನಪ್ಪ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಇಂಗ್ಲೀಷ್ ಪೇಪರ್ ಇರುತ್ತೆ. ಆ ಪೇಪರ್ ನೀವು ಪಾಸ್ ಆಗಲೇಬೇಕು. ಸೊ ಅದರ ಬೇಸ್ ಕೂಡ ಕ್ರಿಯೇಟ್ ಆಗಲಿ ಅಂತ ಇಂಗ್ಲೀಷ್ ಪದಗಳು ಗೊತ್ತಾಗಲಿ ಅಂತ ಮಾಡ್ತಿದ್ದೀನಿ ಅಷ್ಟೇ. ನಿಮಗೆ ಬೇಡ ಅಂದರೆ ಹೇಳಿ, ಇಂಗ್ಲೀಷ್ ಪದಗಳು ಹಾಕಲ್ಲ. ಇಂಗ್ಲೀಷ್ ಪದಗಳು ಬೇಕಾ ಬೇಡವಾ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟಾಪಿಕ್ ಬೋಧನೆಯ ಮಾದರಿಗಳು, ಮಾಡೆಲ್ಸ್ ಆಫ್ ಟೀಚಿಂಗ್. ಇದರಲ್ಲಿ 3 ಮಾದರಿಗಳು ಬರುತ್ತೆ. ಮೊದಲನೇ ಮಾದರಿ ಪೆಡಾಗಾಜಿ ಅಥವಾ ಪೆಡಾಲಜಿ. ಪೆಡಾಲಜಿ ಎಂದರೆ ಚಿಕ್ಕ ಮಕ್ಕಳಿಗೆ ಪಾಠ ಮಾಡೋದು. ಇದರಲ್ಲಿ ಶಿಕ್ಷಕರೇ ನೇತೃತ್ವ ವಹಿಸಿರ್ತಾರೆ. 0 ಇಂದ ಹೀರೋವರೆಗೂ ಎಲ್ಲ ಪಾತ್ರ ಶಿಕ್ಷಕರದ್ದೇ ಆಗಿರುತ್ತೆ. ಶಿಕ್ಷಕ ವಿನ್ಯಾಸಗೊಳಿಸಿದ, ಟೀಚರ್ ಡಿಸೈನ್ಡ್ ಎಂದರೆ ನೋಡಿ, LKG UKG ಮಕ್ಕಳಿಗೆ ಬರೆಯೋದಕ್ಕೆ ಬರಲ್ಲ, ಅವರ ಕೈ ಹಿಡ್ಕೊಂಡು ಟೀಚರ್ ಬರೆಸ್ತಾರೆ. ಆದ್ದರಿಂದ ಇದನ್ನು ಶಿಕ್ಷಕ ವಿನ್ಯಾಸಗೊಳಿಸಿದ, ಟೀಚರ್ ಡಿಸೈನ್ಡ್ ಅಂತ ಕರೀತಾರೆ. ಗ್ರಹಿಸುವ ವಿಧಾನ, ರಿಸೆಪ್ಟಿವ್ ಮೋಡ್, ಅಂದರೆ ಮಕ್ಕಳಿಗೆ ಅವರ ಏಜಲ್ಲಿ ಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಮಾತ್ರ ಇರುತ್ತೆ. ಆದ್ದರಿಂದ ಪೆಡಾಲಜಿಯನ್ನು ಗ್ರಹಿಸುವ ವಿಧಾನ ಅಂತಲೂ ಕರೀತಾರೆ. ಎರಡನೇ ಮಾದರಿ ಆಂಡ್ರಾಗಾಜಿ ಅಥವಾ ಆಂಡ್ರಾಲಜಿ, ಅಂದರೆ ಅಡಲ್ಟ್ ಏಜಿನ ಮಕ್ಕಳಿಗೆ ಪಾಠ ಮಾಡುವ ಮಾದರಿ. ಈ ಏಜಿನ ಮಕ್ಕಳಿಗೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರುತ್ತೆ. ಇದರಲ್ಲಿ ಸ್ವಯಂ ನಿರ್ದೇಶನ, ಸೆಲ್ಫ್ ಡಿರೆಕ್ಟೆಡ್, ಅಂದರೆ ಎಕ್ಸಾಂಪಲ್ PUC ಮಕ್ಕಳಿಗೆ ಭಾರತ ದೇಶದ ಪ್ರಧಾನಮಂತ್ರಿಗಳ ಲಿಸ್ಟ್ ಮಾಡ್ಕೊಬನ್ನಿ ಅಂತ ಟಾಸ್ಕ್ ಕೊಟ್ಟರೆ ಅವರು ಗೂಗಲಲ್ಲಿ ಹುಡ್ಕೊಂಡು ಅಥವಾ ChatGPTಯಲ್ಲಿ ಹುಡ್ಕೊಂಡು ಆನ್ಸರ್ ಬರ್ಕೊಂಡು ಬರ್ತಾರೆ. ಅದೇ LKG UKG ಮಕ್ಕಳಿಗೆ ಹೇಳಿದರೆ ಬರ್ಕೊಂಬರ್ತಾರಾ? ಇಲ್ಲ ಅಲ್ವಾ? ಆದ್ದರಿಂದ ಆಂಡ್ರಾಲಜಿ ಮಾದರಿಯನ್ನು ಸ್ವಯಂ ನಿರ್ದೇಶಿತ, ಸೆಲ್ಫ್ ಡಿರೆಕ್ಟೆಡ್ ಮಾದರಿ ಅಂತ ಕರೀತಾರೆ. ಇನ್ನು ವಸ್ತುನಿಷ್ಠ ಆಧಾರಿತ, ಅಬ್ಜೆಕ್ಟಿವ್ ಬೇಸ್ಡ್, ಅಂದರೆ ಈಗ ನಾನು PUC ಮಕ್ಕಳಿಗೆ ಒಂದು ಪಾಠ ಮಾಡಿಬಿಟ್ಟು ಈ ಪಾಠ ಫುಲ್ ಓದ್ಕೊಬನ್ನಿ, ನಿಮಗೆ ನಾಳೆ ಟೆಸ್ಟ್ ಕೊಡ್ತೀನಿ ಅಂದರೆ ಅವರು ಓದ್ಕೊಬರ್ತಾರೆ. ಅದೇ LKG UKG ಮಕ್ಕಳು ಇದು ಮಾಡಲ್ಲ. ಆದ್ದರಿಂದ ಆಂಡ್ರಾಲಜಿ ಮಾದರಿಯನ್ನು ವಸ್ತುನಿಷ್ಠ ಆಧಾರಿತ ಅಂತ ಕರೀತಾರೆ. ಇನ್ನು ಬೋಧಕ ಮಾರ್ಗದರ್ಶನ,
ಇನ್ಸ್ಟ್ರಕ್ಟರ್ ಗೈಡೆಡ್, ಅಂದರೆ ಇಲ್ಲಿ ಬೋಧಕರು ಮಾರ್ಗದರ್ಶನ ನೀಡ್ತಾರೆ ಅಷ್ಟೇ. ಇನ್ನು ಓದೋ ಕೆಲಸ ಎಲ್ಲ ವಿದ್ಯಾರ್ಥಿಗಳದ್ದೇ ಆಗಿರುತ್ತೆ. ಇಷ್ಟು ಎರಡನೇ ಮಾದರಿ. ಇನ್ನು ಮೂರನೇ ಮಾದರಿ ಹ್ಯೂಟಾಗಜಿ. ಇದರಲ್ಲಿ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಮಕ್ಕಳಿಗೆ ಪಾಠ ಮಾಡೋ ರೀತಿ. ಯಾಕಂದರೆ ಈ ಏಜಿನ ವಿದ್ಯಾರ್ಥಿಗಳಿಗೆ ಪಾಠ ಅರ್ಥ ಆಗಿಲ್ಲ ಅಂದರೂ ಅವರೇ ಓದಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರುತ್ತೆ. ಇದರಲ್ಲಿ ಸ್ವಯಂ ನಿರ್ಧಾರಿತ ಸೆಲ್ಫ್ ಡಿಟರ್ಮೈನ್ಡ್, ಅಂದರೆ ಇವರಿಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇರುತ್ತೆ. ಸಮಸ್ಯೆಯ ಪರಿಹಾರ ಪ್ರಾಬ್ಲಮ್ ಸಾಲ್ವಿಂಗ್. ಈ ಏಜಿನ ಮಕ್ಕಳಿಗೆ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿಕೊಳ್ಳುವ ಸಾಮರ್ಥ್ಯನೂ ಇರುತ್ತೆ ಮತ್ತು ಇವರೇ ಸ್ವಯಂ ಹೊಂದಾಣಿಕೆ ಮಾಡ್ಕೋತಾರೆ. ಓವರಲ್ ಆಗಿ ಹೇಳೋದಾದರೆ ಈ ಮಾದರಿಯಲ್ಲಿ ಎಲ್ಲ ಕಾರ್ಯಗಳು ವಿದ್ಯಾರ್ಥಿಗಳೇ ಮಾಡ್ಕೊತಾರೆ. ಇಷ್ಟು ನಿಮ್ಮ ಬೋಧನೆಯ ಮಾದರಿಗಳು, ಮಾಡೆಲ್ಸ್ ಆಫ್ ಟೀಚಿಂಗ್. ಇದರಲ್ಲೇ ನಿಮಗೆ ಉಲ್ಟಾ ಪಲ್ಟಾ ಮಾಡಿ ಕ್ವಶನ್ ಕೇಳ್ತಾನೆ. ಎಕ್ಸಾಂಪಲ್, ಪೆಡಾಲಜಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿಬಿಟ್ಟು ಈ 3 ಆಪ್ಷನ್ಸ್ ಕೊಟ್ಬಿಟ್ಟು ಇನ್ನೊಂದು ಯಾವುದಾದ್ರೂ ಎಕ್ಸ್ಟ್ರಾ ಆಪ್ಷನ್ ಸೇರಿಸ್ಬಿಡ್ತಾನೆ. ಆಗ ನೀವು ಇದರಲ್ಲಿ ಯಾವುದು ತಪ್ಪಾಗಿದೆ ಅದನ್ನು ಹುಡುಕಬೇಕು. ನೋಡಿ, ನಿಮಗೆ ಇಂಗ್ಲೀಷ್ ವರ್ಡ್ಸ್ ಬೇಡ ಅಂದರೆ ಕಮೆಂಟ್ಸ್ನಲ್ಲಿ ಹೇಳಿ, ನಾನು ಇಂಗ್ಲೀಷ್ ವರ್ಡ್ಸ್ ಹಾಕಲ್ಲ, ಓಕೆನಾ? ಈಗ ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಸ್ನೇಹಿತರೆ, ನಮ್ಮ ನೆಕ್ಸ್ಟ್ ಟಾಪಿಕ್ ಬೋಧನೆಯ ಉದ್ದೇಶಗಳು, ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್. ನಾವು ಬೋಧನೆ ಯಾಕೆ ಮಾಡಬೇಕು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಒಂದನೆಯದು ಜ್ಞಾನ ಸಂಪಾದನೆಗಾಗಿ, ಅಕ್ವಿಸಿಷನ್ ಆಫ್ ನಾಲೆಡ್ಜ್. ನೋಡಿ, ನಾನು ನಿಮಗೆ ಈಗ KCET ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀನಿ. ಈ ಕ್ಲಾಸಲ್ಲಿ ಅಟ್ಲೀಸ್ಟ್ ನಿಮಗೆ 100%ಅಲ್ಲಿ 90% ಆದರೂ ಅರ್ಥ ಆಗಬೇಕು. ಆಗ ನಾನು ಪಾಠ ಮಾಡಿದ್ದಕ್ಕೆ ಬೆಲೆ ಇರುತ್ತೆ. ನಾನು ಮಾಡೋ ಪಾಠ ನಿಮಗೆ ಅರ್ಥನೇ ಆಗ್ತಾ ಇಲ್ಲ ಅಂದರೆ ನಾನು ಮಾಡಿ ಏನು ಉಪಯೋಗ? ಬೋಧನೆಯ ಉದ್ದೇಶವೂ ಅದೇ. ನಾನು ಮಾಡೋ ಪಾಠ ನಿಮಗೆ ಅರ್ಥ ಆಗಬೇಕು, ಇದರಿಂದ ನಿಮಗೆ ನಾಲೆಡ್ಜ್ ಸಿಗಬೇಕು. ಸೆಕೆಂಡ್ ಪಾಯಿಂಟ್, ಒಟ್ಟಾರೆ ಅಭಿವೃದ್ಧಿ, ಓವರಾಲ್ ಡೆವಲಪ್ಮೆಂಟ್. ಅಂದರೆ ನಾನೀಗ ಮಕ್ಕಳಿಗೆ ಲೆಕ್ಕಗಳನ್ನು ಮಾಡೋದು ಕಲಿಸ್ಕೊಡ್ತಾ ಇದ್ದೀನಿ ಅಂದರೆ ಅವರಿಗೆ ರಿಯಲ್ ಲೈಫಲ್ಲಿ ಲೆಕ್ಕಗಳನ್ನು ಮಾಡೋದು ಬರಬೇಕು. ಆ ರೀತಿ ಅವರಲ್ಲಿ ಡೆವಲಪ್ಮೆಂಟ್ ತರಬೇಕು ಅನ್ನೋದು ಬೋಧನೆಯ ಉದ್ದೇಶ. ಥರ್ಡ್ ಪಾಯಿಂಟ್, ಸ್ವತಂತ್ರವನ್ನು ವೇಗಗೊಳಿಸುವುದು, ಫಾಸ್ಟರಿಂಗ್ ಇಂಡಿಪೆಂಡೆನ್ಸ್. ಅಂದರೆ ನಾನು ಮಕ್ಕಳಿಗೆ ವರ್ಣಮಾಲೆ ಮತ್ತು ಕಾಗುಣಿತ ಹೇಳಿಕೊಟ್ರೆ ಅವರಿಗೆ ಸ್ವತಂತ್ರವಾಗಿ ಪುಸ್ತಕಗಳು ಓದೋದು ಬರಬೇಕು. ಅವರೇ ಇಂಡಿಪೆಂಡೆಂಟ್ ಆಗಿ ಓದಬೇಕು. ಇದೇ ಬೋಧನೆಯ ಉದ್ದೇಶ. ಫೋರ್ತ್ ಪಾಯಿಂಟ್, ಪ್ರೇರೇಪಿಸುವುದು, ಮೋಟಿವೇಟ್ ಸ್ಟೂಡೆಂಟ್ಸ್. ಅಂದರೆ ನಾನು ನನ್ನ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಮೋಟಿವೇಶನ್ ಕೊಟ್ಟೆ, ಅದರಿಂದಲೇ ನೀವು ಹುಮ್ಮಸ್ಸಲ್ಲಿ ಲಾಸ್ಟ್ವರೆಗೂ ವಿಡಿಯೋ ನೋಡ್ತಾ ಬಂದಿದ್ದೀರಾ. ಅದೇ ರೀತಿ ಮಕ್ಕಳಿಗೂ ಸಹ ಮೋಟಿವೇಟ್ ಮಾಡಿದರೆ ಅವರಲ್ಲಿ ಹುಮ್ಮಸ್ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಇದೇ ಬೋಧನೆಯ ಉದ್ದೇಶ. ನಮ್ಮ ನೆಕ್ಸ್ಟ್ ಟಾಪಿಕ್ ಬ್ಲೂಮ್ನ ವರ್ಗೀಕರಣ ಶಾಸ್ತ್ರ, ಬ್ಲೂಮ್ಸ್ ಟ್ಯಾಕ್ಸಾನಮಿ. ಏನಿದು ಬ್ಲೂಮ್ನ ವರ್ಗೀಕರಣ ಶಾಸ್ತ್ರ? ಯಾರಪ್ಪ ಈ ಬ್ಲೂಮ್ ಅಂದರೆ? ನೋಡಿ ಸ್ನೇಹಿತರೆ, 1916ರಲ್ಲಿ ಅಮೇರಿಕಾದ ಪೆನ್ಸಿಲ್ವೇನಿಯಾದಲ್ಲಿ ಒಬ್ಬ ವ್ಯಕ್ತಿ ಜನಿಸ್ತಾನೆ. ಆತನ ಹೆಸರೇ ಬೆಂಜಮಿನ್ ಸ್ಯಾಮ್ಯುಯೆಲ್ ಬ್ಲೂಮ್. ಈತ ಒಬ್ಬ ಎಜುಕೇಷನಲ್ ಸೈಕಾಲಜಿಸ್ಟ್, ಅಂದರೆ ಶೈಕ್ಷಣಿಕ ಮನೋವಿಜ್ಞಾನಿ. ಈತ 1956ರಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ 3 ಕೊಡುಗೆಗಳನ್ನು ಕೊಡ್ತಾನೆ. ಆ 3 ಕೊಡುಗೆಗಳೇ ಇವು. ಒಂದನೆಯದು ಕಾಗ್ನಿಟಿವ್ ಡೊಮೈನ್, ಜ್ಞಾನಾತ್ಮಕ ವಲಯ. ಎರಡನೇದು ಅಫೆಕ್ಟಿವ್ ಡೊಮೈನ್, ಭಾವನಾತ್ಮಕ ವಲಯ. ಮೂರನೇದು ಸೈಕೋಮೋಟರ್ ಡೊಮೈನ್, ಮನೋಚಾಲನೆಯ ವಲಯ. ಏನಪ್ಪ ಈ ವಲಯಗಳು ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದನೇದು ಕಾಗ್ನಿಟಿವ್ ಡೊಮೈನ್, ಜ್ಞಾನಾತ್ಮಕ ವಲಯ. ಬ್ಲೂಮ್ ಇದನ್ನು ಹಂತ ಹಂತಗಳಾಗಿ ವಿವರಿಸಿದ್ದಾರೆ. ಇದರಲ್ಲಿ ಮೊದಲನೇ ಹಂತ ನಾಲೆಡ್ಜ್, ಜ್ಞಾನ. ಅಂದರೆ ಎಕ್ಸಾಂಪಲ್, ನಾನು ನಿಮಗೆ KCET ಬಗ್ಗೆ ಕ್ಲಾಸ್ ಮಾಡ್ತಿದ್ದೀನಿ, ಇದೇ ನಿಮಗೆ ಜ್ಞಾನ. ಎರಡನೇ ಹಂತ ಕಾಂಪ್ರಿಹೆನ್ಷನ್, ಗ್ರಹಿಕೆ. ಅಂದರೆ ಎಕ್ಸಾಂಪಲ್, ಬ್ಲೂಮ್ ಅನ್ನೋ ವ್ಯಕ್ತಿಯೊಬ್ಬ ಶೈಕ್ಷಣಿಕ ಮನೋವಿಜ್ಞಾನಿ, ಎಜುಕೇಷನಲ್ ಸೈಕಾಲಜಿಸ್ಟ್ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಇದೇ ಗ್ರಹಿಕೆ. ಮೂರನೇ ಹಂತ ಅಪ್ಲಿಕೇಶನ್, ಅನ್ವಯಿಸುವಿಕೆ. ಅಂದರೆ ನಾನು ನಿಮಗೆ ಟೆಸ್ಟ್ ಕೊಡ್ತೀನಿ, ನೀವು ಆ ಟೆಸ್ಟ್ನ ಬರೀತೀರಾ, ಇದೇ ಅಪ್ಲಿಕೇಶನ್, ಅನ್ವಯಿಸುವಿಕೆ. ಇನ್ನು ನಾಲ್ಕನೇ ಹಂತ ಅನಾಲಿಸಿಸ್, ವಿಶ್ಲೇಷಣೆ. ಅಂದರೆ ನಾನೀಗ KCET ಪೇಪರ್ 1 ಕ್ಲಾಸಸನ್ನು ಪಾರ್ಟ್ ವೈಸ್ ಭಾಗಗಳಾಗಿ ಹಾಕ್ತಾ ಇದ್ದೀನಿ, ನೀವು ಅದನ್ನು ಭಾಗಗಳಾಗಿ ನೋಡಿ ಅರ್ಥ ಮಾಡ್ಕೊಳ್ತಿದ್ದೀರಾ, ಇದೇ ಅನಾಲಿಸಿಸ್, ವಿಶ್ಲೇಷಣೆ. ಐದನೇ ಹಂತ ಸಿಂಥಿಸಿಸ್, ಸಂಯೋಜನೆ. ಅಂದರೆ
ನಾನೀಗ ಕ್ಲಾಸ್ ಮಾಡಿದ್ದನ್ನೆಲ್ಲ ನೀವು ಬರ್ಕೊಂಡು ನಿಮ್ಮದೇ ಹೊಸ ಬುಕ್ ಬರೀತೀರಾ. ಇದೇ ಸಿಂಥಿಸಿಸ್, ಸಂಯೋಜನೆ. ನೀವು ಬುಕ್ ಬರೆದ್ರಲ್ವಾ, ಅದನ್ನೆಲ್ಲ ನೀವೇ ಓದಿ ಚೆಕ್ ಮಾಡ್ಕೋತೀರಾ. ಇದೇ ಎವ್ಯಾಲ್ಯೂಯೇಷನ್, ಮೌಲ್ಯಮಾಪನ. 1956ರಲ್ಲಿ ಬ್ಲೂಮ್ ಬರ್ತಿರೋ ಈ ಥಿಯರಿಯನ್ನು 2001ರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾರೆ. ಬ್ಲೂಮ್ ಬರ್ದಿರೋದು ನಾಮಪದದಲ್ಲಿರುತ್ತೆ, ಇದನ್ನು ಕ್ರಿಯಾಪದಕ್ಕೆ ಕನ್ವರ್ಟ್ ಮಾಡ್ತಾರೆ. ನಾವೀಗ ಮೌಲ್ಯಮಾಪನವನ್ನು ಲಾಸ್ಟಲ್ಲಿ ಮಾಡಿದ್ರಲ್ಲ, ನೀವೀಗ ಬುಕ್ ಬರೆದ್ರಲ್ಲ, ಅದನ್ನ ಚೆಕ್ ಮಾಡ್ಕೊಂಡ್ರಲ್ಲ, ಆ ಹಂತವನ್ನು ಒಂದು ಸ್ಟೆಪ್ ಕೆಳಗಡೆಗೆ ಇಳಿಸ್ತಾರೆ. ಸಂಯೋಜನೆ, ನೀವು ಪುಸ್ತಕ ಬರೆದ್ರಲ್ವಾ, ಆ ಹಂತವನ್ನು ಒಂದು ಸ್ಟೆಪ್ ಮೇಲೆ ಎತ್ಕೊಂಡು ಹೋಗ್ತಾರೆ. ಅದೇ ಕ್ರಿಯೇಟ್ ಅಂತ ಇದೆ ನೋಡಿ ಇಲ್ಲಿ. ಕ್ರಿಯೇಟ್ ಅಂದರೆ ಏನಾದರೂ ಒಂದು ಹೊಸದಾಗಿ ಬರೆಯೋದು, ಸೃಷ್ಟಿಸುವುದು ಅಂತ ಅರ್ಥ. ನಾಮಪದ ಇರೋದು ಕ್ರಿಯಾಪದಕ್ಕೆ ಚೇಂಜ್ ಆಯ್ತಲ್ವಾ, ಅದು ಕನ್ನಡದಲ್ಲಿ ಓದೋವರಿಗೆ ಏನೂ ಅಷ್ಟೊಂದು ಚೇಂಜ್ ಆಗಲ್ಲ, ಸೇಮ್ ಇರುತ್ತೆ. ಜಸ್ಟ್ ಮೇಲೆ ಹಂತಗಳು ಮಾತ್ರ ಚೇಂಜ್ ಆಯ್ತಲ್ವಾ, ಅದನ್ನು ಮಾತ್ರ ನೋಡ್ಕೋಬೇಕು. ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ಒಂದೆರಡು ಸಲ ಓದಿ, ಅರ್ಥ ಆಗಿಬಿಡುತ್ತೆ. ಇಷ್ಟು ನಿಮ್ಮ ಕಾಗ್ನಿಟಿವ್ ಡೊಮೈನ್, ಜ್ಞಾನಾತ್ಮಕ ವಲಯ. ಎರಡನೇ ವಲಯ ಅಫೆಕ್ಟಿವ್ ಡೊಮೈನ್, ಭಾವನಾತ್ಮಕ ವಲಯ. ಅಂದರೆ ಭಾವನೆಗಳಲ್ಲಿ ಮಾತ್ರ ಬದಲಾವಣೆಗಳು ಬರುತ್ತೆ ಅಂತ ಅರ್ಥ. ಇದರಲ್ಲಿ 5 ಹಂತಗಳು ಬರುತ್ತೆ. ಮೊದಲನೇ ಹಂತ ರಿಸೀವಿಂಗ್, ಸ್ವೀಕಾರ. ಅಂದರೆ ಎಕ್ಸಾಂಪಲ್, ರಮ್ಯಾ ಅನ್ನೋ ಹುಡುಗಿ ಶಾಲೆಯಲ್ಲಿ ಪ್ರತಿದಿನ ಅವರ ಗುರುಗಳು ಸುಂದರವಾಗಿ ಹಾಡುವುದನ್ನು ಕೇಳುತ್ತಾಳೆ. ಆ ಹುಡುಗಿ ಹಾಡು ಕೇಳುವುದೇ ರಿಸೀವಿಂಗ್, ಸ್ವೀಕಾರ ಅಂತ ಅರ್ಥ. ಎರಡನೇ ಹಂತ ರೆಸ್ಪಾಂಡಿಂಗ್, ಪ್ರತಿಕ್ರಿಯೆ. ಅಂದರೆ ಅವರ ಗುರುಗಳು ಹಾಡುವುದನ್ನು ಕೇಳಿ ಕೆಲವು ದಿನಗಳಲ್ಲಿ ಅವಳು ಸ್ವತಃ ಹಾಡಲು ಪ್ರಾರಂಭಿಸುತ್ತಾಳೆ. ಇದೇ ರೆಸ್ಪಾಂಡಿಂಗ್, ಅಂದರೆ ಪ್ರತಿಕ್ರಿಯೆ. ಮೂರನೇ ಹಂತ ವ್ಯಾಲ್ಯೂಯಿಂಗ್, ಮೌಲ್ಯೀಕರಣ. ಅಂದರೆ ಆ ರಮ್ಯಾ ಅನ್ನೋ ಹುಡುಗಿ ಹಾಡುವುದನ್ನು ತನ್ನ ಜೀವನದ ಭಾಗವನ್ನಾಗಿಸುತ್ತಾಳೆ, ಅಂದರೆ ಹಾಡಿಗೆ ಮೌಲ್ಯವನ್ನು ಕೊಡ್ತಾಳೆ. ಇದೇ ವ್ಯಾಲ್ಯೂಯಿಂಗ್, ಮೌಲ್ಯೀಕರಣ. ನಾಲ್ಕನೇ ಹಂತ ಆರ್ಗನೈಸೇಷನ್, ಸಂಘಟನೆ. ಅಂದರೆ ಅವಳು ತನ್ನ ಸಮಯವನ್ನು ಓದಿಗೆ ಇಷ್ಟು ಮತ್ತು ಸಂಗೀತಕ್ಕೆ ಇಷ್ಟು ಅಂತ ಸರಿಯಾಗಿ ಹಂಚಿಕೊಳ್ಳುತ್ತಾಳೆ. ಇದೇ ಆರ್ಗನೈಸೇಷನ್, ಸಂಘಟನೆ ಅಂತ ಅರ್ಥ. ಇನ್ನು ಇದರಲ್ಲಿ ಕೊನೆ 5ನೇ ಹಂತ ಕ್ಯಾರೆಕ್ಟರೈಸೇಷನ್, ಸ್ವಭಾವ ರೂಪಣೆ. ಅಂದರೆ ಕೆಲವು ವರ್ಷಗಳ ನಂತರ ರಮ್ಯಾ ಎಲ್ಲರಿಗೂ ಸಂಗೀತಮಯ ಹುಡುಗಿ ಎಂಬ ಹೆಸರು ಪಡೆಯುತ್ತಾಳೆ. ಇದೇ ಕ್ಯಾರೆಕ್ಟರೈಸೇಷನ್, ಸ್ವಭಾವ ರೂಪಣೆ. ಇಷ್ಟು ನಿಮ್ಮ ಎರಡನೇ ವಲಯ ಅಫೆಕ್ಟಿವ್ ಡೊಮೈನ್, ಭಾವನಾತ್ಮಕ ವಲಯ. ಕೊನೆ ವಲಯ, ಮೂರನೇ ವಲಯ ಸೈಕೋಮೋಟರ್ ಡೊಮೈನ್, ಮನೋಚಾಲಕ ವಲಯ. ಅಂದರೆ ನಮ್ಮ ಮೈಂಡ್ ಗೇಮ್ಗೆ ಸಂಬಂಧಿಸಿದಂತೆ. ಇದರಲ್ಲಿ 7 ಹಂತಗಳು ಬರುತ್ತೆ. ಮೊದಲನೇ ಹಂತ ಪರ್ಸೆಪ್ಷನ್, ಗ್ರಹಿಕೆ. ಅಂದರೆ ಎಕ್ಸಾಂಪಲ್, ನಾವೀಗ ಕ್ರಿಕೆಟ್ ಆಡ್ತಾ ಇದ್ದೀರಿ ಅಂತ ತಿಳ್ಕೊಡಿ. ಬಾಲ್ ನಮ್ಮ ಹತ್ರ ಬರ್ತಾ ಇದೆ ಅಂತ ಗಮನಿಸೋದೇ ಗ್ರಹಿಕೆ, ಪರ್ಸೆಪ್ಷನ್. ಎರಡನೇ ಹಂತ ಸೆಟ್, ಸಿದ್ಧತೆ ಅಥವಾ ತಯಾರಿ. ಅಂದರೆ ಬ್ಯಾಟ್ ಹಿಡ್ಕೊಂಡು ಬಾಲನ್ನು ಹೊಡೆಯೋದಕ್ಕೆ ರೆಡಿಯಾಗುವುದೇ ಸಿದ್ಧತೆ, ಸೆಟ್ ಅಂತ ಅರ್ಥ. ಮೂರನೇ ಹಂತ ಗೈಡೆಡ್ ರೆಸ್ಪಾನ್ಸ್, ಮಾರ್ಗದರ್ಶನಿತ ಪ್ರತಿಕ್ರಿಯೆ. ಅಂದರೆ ಕೋಚ್ ತೋರಿಸಿದ ಕ್ರಿಕೆಟ್ ಶಾಟ್ ಹೊಡೆಯೋದಕ್ಕೆ ಪ್ರಯತ್ನ ಮಾಡೋದೇ ಗೈಡೆಡ್ ರೆಸ್ಪಾನ್ಸ್, ಮಾರ್ಗದರ್ಶನಿತ ಪ್ರತಿಕ್ರಿಯೆ. ನಾಲ್ಕನೇ ಹಂತ ಮೆಕ್ಯಾನಿಸಮ್, ವಿಧಾನ. ಅಂದರೆ ಬಾಲನ್ನು ಕಾನ್ಫಿಡೆಂಟಾಗಿ ಹೊಡೆಯೋದು, ಇದೇ ಮೆಕ್ಯಾನಿಸಮ್, ವಿಧಾನ. 5ನೇ ಹಂತ ಕಾಂಪ್ಲೆಕ್ಸ್ ಓವರ್ ರೆಸ್ಪಾನ್ಸ್, ಸಂಕೀರ್ಣ ಸ್ಪಷ್ಟ ಪ್ರತಿಕ್ರಿಯೆ. ಅಂದರೆ ಬಾಲನ್ನು ಸರಿಯಾದ ದಿಕ್ಕಿಗೆ ಹೊಡೆಯುವುದು, ಇದೇ ಕಾಂಪ್ಲೆಕ್ಸ್ ಓವರ್ ರೆಸ್ಪಾನ್ಸ್, ಸಂಕೀರ್ಣ ಸ್ಪಷ್ಟ ಪ್ರತಿಕ್ರಿಯೆ. 6ನೇ ಹಂತ ಅಡಾಪ್ಟೇಷನ್, ಹೊಂದಾಣಿಕೆ. ಅಂದರೆ ಎಲ್ಲ ಬೌಲರ್ಗೂ ಒಂದೇ ಥರ ಹೊಡೆಯೋಕ್ಕಾಗಲ್ಲ. ಸ್ಪಿನ್ ಬೌಲರ್ ಬಂದಾಗ ನಮ್ಮ ಬ್ಯಾಟಿಂಗ್ ಮೆಥಡ್ನ ಚೇಂಜ್ ಮಾಡಬೇಕು, ಇದೇ ಅಡಾಪ್ಟೇಷನ್, ಅಂದರೆ ಹೊಂದಾಣಿಕೆ. ಕೊನೆ ಹಂತ 7ನೇ ಹಂತ ಆರಿಜಿನೇಷನ್, ಹೊಸ ಸೃಷ್ಟಿ. ಅಂದರೆ ನಿಮಗೆ AB ಡಿವಿಲಿಯರ್ಸ್ ಗೊತ್ತಿದ್ದಾರೆ, ಅಬ್ರಹಂ ಬೆಂಜಮಿನ್ ಡಿವಿಲಿಯರ್ಸ್. ಇವರಿಗೆ ಮಿಸ್ಟರ್ 360 ಅಂತ ಕರೀತಾರೆ. ಯಾಕಂದರೆ ಇವರು ಹೊಸ ಶಾಟ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆ ರೀತಿ ಹೊಸ ಶಾಟ್ಗಳನ್ನು ಸೃಷ್ಟಿ ಮಾಡಬೇಕು, ಇದೇ ಆರಿಜಿನೇಷನ್, ಹೊಸ ಸೃಷ್ಟಿ. ಇಷ್ಟು ನಿಮ್ಮ ಸೈಕೋಮೋಟರ್ ಡೊಮೈನ್, ಮನೋಚಾಲನಾ ವಲಯ. ಇಲ್ಲಿಗೆ ಬ್ಲೂಮ್ಸ್ನ ಟ್ಯಾಕ್ಸಾನಮಿ, ವರ್ಗೀಕರಣ ಶಾಸ್ತ್ರ ಮುಗೀತು. ಎಲ್ಲರಿಗೂ ಈ ಕ್ಲಾಸ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸ್ನೇಹಿತರೆ,
ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬೋಧನಾ ಸಾಮರ್ಥ್ಯದಲ್ಲಿ ಪಾರ್ಟ್ 2 ಬರುತ್ತೆ. ಆ ಪಾರ್ಟ್ 2 ಬರಬೇಕಾದ್ರೆ ಈ ವಿಡಿಯೋ ಚೆನ್ನಾಗಿ ವ್ಯೂಸ್ ಹೋಗಬೇಕು. ಅದಕ್ಕೆ ನೀವು ಶೇರ್ ಮಾಡಬೇಕು ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಎಷ್ಟು ನನ್ನ ಮೋಟಿವೇಟ್ ಮಾಡ್ತೀರೋ, ಎಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ತೀರೋ, ಎಷ್ಟು ಶೇರ್ ಮಾಡ್ತೀರೋ, ಎಷ್ಟು ಲೈಕ್ ಮಾಡ್ತೀರೋ ಅದ್ರ ಮೇಲೆ ನೆಕ್ಸ್ಟ್ ವಿಡಿಯೋ ಡಿಪೆಂಡ್ ಆಗಿ ಬರುತ್ತೆ. ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು, ಯಾರಿಗಾದರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಕಂದರೆ ಜನರಲ್ ಪೇಪರ್ ಪ್ಲಸ್ ಸಬ್ಜೆಕ್ಟ್ ಪೇಪರ್ ಎರಡೂ ಕಳಿಸ್ಕೊಡ್ತೀವಿ. ಈ ನಂಬರ್ಗೆ ವ್ಯಾಟ್ಸಪ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ವ್ಯಾಟ್ಸಪ್ ಲಿಂಕ್ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ವ್ಯಾಟ್ಸಪ್ ಬರ್ತೀರಾ. ಲಿಂಕ್ ಕ್ಲಿಕ್ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ನಂಬರ್ ನೋಟ್ ಮಾಡ್ಕೊಂಡು ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಕ್ವಶನ್ ಪೇಪರ್ ನಮ್ಮ ಟೀಮ್ ಕಳಿಸ್ಕೊಡುತ್ತೆ. ಓಕೆನಾ? ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.